ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕೌಟುಂಬಿಕ ಕಲಹಕ್ಕೆ 6 ಮಂದಿ ಬಲಿಯಾಗಿದ್ದಾರೆ. ಭೂತನಾಳ ಕೆರೆಯಲ್ಲಿ ತಾಯಿ ಮಕ್ಕಳ ಶವಗಳು ಪತ್ತೆಯಾಗದೆ ಗಂಡನ ಜೊತೆಗೆ ಜಗಳ ಆಡಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ವಿಜಯಪುರ ಬಳಿಯ ಭೂತನಾಳು ಕೆರೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಶವ ಹೊರ ತೆಗೆದಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಮಹಿಳೆ ಸೇರಿದಂತೆ 5 ಮಕ್ಕಳು ಅಂದ್ರೆ ಒಟ್ಟು 6 ಶವಗಳು ಪತ್ತೆಯಾಗಿದೆ. 4 ಮಹಿಳೆಯರು 2 ಬಾಲಕರ ಶವ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹನೇ ಇವರ ಸಾವಿಗೆ ಕಾರಣ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ತನಿಖೆಯ ನಂತರದಲ್ಲಷ್ಟೇ ಏನು ಎತ್ತ ಇವ್ರು ಯಾವತ್ತೂ ಕಾಣೆಯಾಗಿದ್ರು, ಏನು ಸ್ಥಳೀಯರು ಏನು ಹೇಳ್ತಾರೆ, ಪತಿ ಏನು ಹೇಳ್ತಾರೆ ಎಲ್ಲವೂ ಕೂಡ ತಿಳಿದು ಬರಬೇಕು. ಭೂತನಾಳ ಕೆರೆಯಲ್ಲಿ ತಾಯಿ ಮಕ್ಕಳ ಶವ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ವಿಜಯಪುರ ನಗರದ ಹೊರವಲಯದಲ್ಲಿರುವ ಭೂತನಾಳ ಕೆರೆಯಲ್ಲಿ ಹೆಣಗಳ ರಾಶಿ ತೇಲಿ ಬಂದಿದೆ. ಸ್ಥಳೀಯರಲ್ಲಿ ಆರಂಭದಲ್ಲಿ ಆತಂಕ ಮೂಡಿತು. ಭೂತನಾಳ ಕೆರೆಯಲ್ಲಿ ಒಟ್ಟು 6 ಶವ ಪತ್ತೆಯಾಗಿದ್ದು, ಇದರಲ್ಲಿ ತಾಯಿ ಸೇರಿ ಮಕ್ಕಳ ಶವಗಳು ಕಂಡು ಬಂದಿದೆ. 2 ಗಂಡು ಮಕ್ಕಳು, 3 ಬಾಲಕಿಯರು ಸೇರಿದಂತೆ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಮೊದಲು ಕೆರೆ ನೋಡೋದಕ್ಕೆ ಬಂದಂತ ಪ್ರವಾಸಿಗರು ಇರಬಹುದು ಅಂತ ಹೇಳಿ ಸ್ಥಳೀಯರು ಅನುಮಾನವನ್ನ ವ್ಯಕ್ತಪಡಿಸಿದ್ರಂತೆ. ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದಂತ ಪೊಲೀಸರು ಮೃತದೇಹಗಳನ್ನ ನೀರಿನಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆಗಸ್ಟ್ 24ರಂದು ಮಿಸ್ಸಿಂಗ್ ಆದವರು ಶವವಾಗಿ ಪತ್ತೆಯಾಗಿದ್ದಾರೆ. 2 ದಿನಗಳ ಹಿಂದೆ ಅಷ್ಟೇ ಮಿಸ್ಸಿಂಗ್ ಆಗಿರ್ತಾರೆ, ಆದರೆ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ವಿಜಯಪುರ ತಾಲೂಕಿನ ತೊರವಿ ಗ್ರಾಮದವರು ಇವರು. 45 ವರ್ಷದ ಶೋಭಾ ಜಾಲಗೇರಿ ಅಂದರೆ ತಾಯಿ, ಹಾಗೆ 16 ವರ್ಷದ ವಿದ್ಯಾ, 14 ವರ್ಷದ ಸುವರ್ಣ, 10 ವರ್ಷದ ಗೌಡೇಶ್, 5 ವರ್ಷದ ವಿಕಾಸ್, 7 ವರ್ಷದ ಸಾನಿಕಾ. ಎಷ್ಟು ಜನ ಮೃತಪಟ್ಟಿದ್ದಾರೆ. ತಾಯಿ ಹಾಗೆ ಮಕ್ಕಳು ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಕೌಟುಂಬಿಕ ಕಲಹದಿಂದಾನೇ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಶಂಕೆ ಇದು. ಗಂಡ ಮಲಕಾರಿ ಭೀಮರಾಯ ಜೊತೆಗೆ ಜಗಳ ಆಗ್ತಾ ಇರತ್ತೆ. ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಪತ್ನಿ ಹೇಳಿ ಬಂದಿರ್ತಾರೆ. ಅದಾದ ನಂತರ ಮಿಸ್ಸಿಂಗ್ ಆಗ್ತಾರೆ. ಮಿಸ್ಸಿಂಗ್ ಆದ್ರ ಮೇಲೆ ಇವತ್ತು ಸಿಕ್ಕಿರುವಂತಹ ಮೇಜರ್ ಅಪ್ಡೇಟ್ ಅಂತ ಹೇಳಿದ್ರೆ 6 ಮಂದಿಯೂ ಕೂಡ ಬಲಿಯಾಗಿದ್ದಾರೆ, ಶವವಾಗಿ ಪತ್ತೆಯಾಗಿದ್ದಾರೆ. ಕೌಟುಂಬಿಕ ಕಲಹ ಇರುತ್ತೆ, ಅದನ್ನ ಕುಳಿತು ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವೇನಾದರೂ ಮಾಡಿದಿದ್ರೆ ಬಹುಶಃ ಈ ರೀತಿ ಆಗ್ತಾ ಇರಲಿಲ್ಲ. 6 ಶವಗಳು ಪತ್ತೆಯಾಗಿದೆ, ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ. ಭೂತನಾಳ ಕೆರೆಯಲ್ಲಿ ತಾಯಿ ಮಕ್ಕಳ ಶವ ಪತ್ತೆಯಾಗಿದೆ ಅಂತ ಹೇಳಿದ್ರೆ ಏನು ಕೌಟುಂಬಿಕ ಕಲಹನೇ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಖಂಡಿತ ದೇವದಾಸ್, ಏನೋ ಒಂದು ವಿಜಯಪುರ ಜಿಲ್ಲೆಯಲ್ಲಿ ದಾರುಣ ಘಟನೆ ನಡೆದಿದೆ ಅಂತ ನಾವು ಹೇಳ್ಬೋದು. ಏನೋ ವಿಜಯಪುರ ಜಿಲ್ಲೆಯ ತೊರವಿ ಗ್ರಾಮದ ಮೂಲಕ ತಾಯಿ ಜೊತೆಗೆ 5 ಜನ ಮಕ್ಕಳ ಕರೆದುಕೊಂಡು ವಿಜಯಪುರ ಹತ್ತಿರ ಇರ್ತಕ್ಕಂಥ ಭೂತನಾಳ ಕೆರೆಯಲ್ಲಿ ಏನು ಆತ್ಮಹತ್ಯೆಗೆ ಮುಂದಾಗಿರುವಂತದ್ದು. ಈ ಒಂದು ಪ್ರಾಥಮಿಕವಾಗಿ ಮಾಹಿತಿ ಬಂದಿರೋ ಪ್ರಕಾರ ಮನೆಯಲ್ಲಿ ಕೌಟುಂಬಿಕ ಕಲಹ ಇತ್ತು. 4 ದಿನಗಳ ಹಿಂದೆನೆ ಇವರು ಮನೆ ಬಿಟ್ಟು ಬಂದಿರ್ತಾರೆ ಅನ್ನೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲು ಕೂಡ ಅವಳ ಪತಿ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸದ್ಯ ಪ್ರಕರಣ ಯಾವ ರೀತಿ ಒಂದು ಮಟ್ಟಕ್ಕೆ ಹೋಗ್ತದೆ ಕೂಡ ನಾವು ಕಾದು ನೋಡ್ಬೇಕಾಗಿದೆ ದೇವದಾಸ್. ಓಕೆ, ಈಗ ಆಕೆಯ ಕುಟುಂಬಸ್ಥರು ಏನಾದ್ರು ಹೇಳ್ತಾ ಇದ್ದಾರಾ ಅಥವಾ ಅಕ್ಕಪಕ್ಕದ ಮನೆಯವರು ಏನ್ ಹೇಳ್ತಾ ಇದ್ದಾರೆ ಶಿವಾನಂದ್? ಮನೆಯಲ್ಲಿ ಕೌಟುಂಬಿಕ ಕಲಹ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಪದೇ ಅವ್ರ ಮನೆಯಲ್ಲಿ ಒಂದು ಸಮಸ್ಯೆಗಳು ಕೂಡ ಆಗ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಇವರು ಹೋಗಿದ್ರು. ಸದ್ಯ ಇವರ ಸಂಬಂಧಿಕರು ಕೂಡ ಯಾವ ರೀತಿ ಒಂದು ಪೊಲೀಸರ ಮೊರೆ ಹೋಗ್ತಾರ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ದೇವದಾಸ್. ಓಕೆ, ಅವರು ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಬಂದಿರ್ತಾರೆ. ಆ ಟೈಮ್ನಲ್ಲಿ ಅವರು ಪತಿ ತಡೆಯುವಂಥದ್ದು ಈ ಥರ ಏನು ಮಾಡಲೇ ಇಲ್ವಾ? ಹೇಗೆ ಈ ಕುರಿತಾಗಿ ಏನಾದರೂ ಮಾಹಿತಿ ಇದೆಯಾ? ಸದ್ಯ ಯಾವುದೇ ರೀತಿ ಮಾಹಿತಿ ಕೂಡ ಸಿಕ್ಕಿರೋದಿಲ್ಲ. ಆ ಪತಿ ಯಾವ ರೀತಿ ಹೇಳಿಕೆ ನೀಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ಕೂಡ ಈ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಇದ್ರು. ಮೊದಲಿಗೆ ಪತಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಮಿಸ್ ಆಗಿದ್ದಾರೆ ಅಂತ ಹೇಳಿ. ಅದಾದ ನಂತರ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇತ್ತು. ಆದರೆ ಈ ರೀತಿಯಾಗಿ ಶವವಾಗಿ ಪತ್ತೆ ಆಗ್ತಾರೆ ಅಂತ ಹೇಳಿ ಗೊತ್ತಿರೋದಿಲ್ಲ.
ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. ಗಂಡನ ಜೊತೆ ಜಗಳವಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಆಗಸ್ಟ್ 24 ಅಂದರೆ 2 ದಿನದ ಹಿಂದೆ ಮಿಸ್ಸಿಂಗ್ ಆದವರು ಇವರು. ವಿಜಯಪುರ ತಾಲೂಕಿನ ತೊರಬಿ ಗ್ರಾಮದವರು. ಇನ್ನು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ನಂತರದಲ್ಲಷ್ಟೇ ಏನು ಗಲಾಟೆ, ಏನು ಜಗಳ ಆಗಿತ್ತು, ಆಕೆ ಮನೆ ಬಿಟ್ಟು ಬರೋದಕ್ಕೆ ಏನು ಕಾರಣ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಏನು ಕಾರಣ, ಈ ಎಲ್ಲವೂ ಕೂಡ ತನಿಖೆಯ ನಂತರದಲ್ಲಷ್ಟೇ ತಿಳಿದು ಬರಬೇಕಿದೆ.